ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ಬಹಳ ಮುಖ್ಯವಾಗಿ ಕೊರೋನಾ ಯಾವ ರೀತಿಯಾಗಿ ಹಬ್ತಾ ಇರುವಂತೆ, ಯಾಕಂದರೆ 300ರ ಗಡಿಯನ್ನು ಕರ್ನಾಟಕದಲ್ಲಿ ಕೊರೋನಾ ದಾಟಿರುವಂಥದ್ದು. ವಿಜಯಪುರದಲ್ಲಿ 3 ಕುಟುಂಬಗಳ ನಡುವೆ 17 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಬೆಳಗಾವಿಯಲ್ಲಿ ಒಂದೇ ದಿವಸದಲ್ಲಿ 17 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ನಿನ್ನೆ 19 ಮಂದಿಗೆ ಇಡೀ ಕರ್ನಾಟಕದಲ್ಲಿ ಕೊರೋನಾ ಪಾಸಿಟಿವ್ ಬಂದಿತ್ತು. ಆದರೆ ಇವತ್ತು ಆ ದಾಖಲೆಯನ್ನು ಮೀರಿ 36 ಮಂದಿಗೆ ಒಂದೇ ದಿವಸದಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ಬೆಳಗಾವಿಯ ವಿಚಾರವನ್ನು ನೋಡ್ತಾ ಹೋದರೆ ಬಹಳ ಜಿಲ್ಲಾಡಳಿತ ಎಲ್ಲೋ ಒಂದು ಕಡೆಯಲ್ಲಿ ಎಡವಟ್ಟು ಮಾಡಿದೆಯೇನೋ ಅನ್ನುವಂತಹ ಅನುಮಾನವೂ ಕೂಡ ಶುರುವಾಗುತ್ತೆ. ಹಾಗೆಯೇ ಕೊರೋನಾ ದಿನ ದಿನಕ್ಕೂ ಬಲಿ ಪಡಿತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕದ ಕೈಗಾರಿಕಾ ಸಚಿವರು ಮತ್ತು ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿರುವ ಜಗದೀಶ್ ಶೆಟ್ಟರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆಯೇ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಮುರಳೀಧರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಅವರ ಜೊತೆಗೆ ಮಾತನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಇವತ್ತು ಕೊರೋನಾ 300ರ ಗಡಿ ದಾಟಿರುವಂಥದ್ದು, ಅದರ ಬಗ್ಗೆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಲಾಕ್ಡೌನ್, ಸೀಲ್ ಡೌನ್, ಕೊರೋನಾ ಹಣಿಯಲು ಸಿಗುವ ಎಲ್ಲ ಅಸ್ತ್ರಗಳನ್ನ ಕರ್ನಾಟಕ ಪ್ರಯೋಗಿಸುತ್ತಿದೆ. ಆದರೆ ದಿನ ದಿನಕ್ಕೂ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ದಿನ ದಿನಕ್ಕೂ ಸೋಂಕಿಗೆ ಕರುನಾಡಿನಲ್ಲಿ ಒಬ್ಬೊಬ್ಬರೇ ಬಲಿಯಾಗುತ್ತಿದ್ದಾರೆ. ತನ್ನ ಮೃತ್ಯು ಪಾಶವನ್ನ ಕೊರೋನಾ ಕರ್ನಾಟಕದಲ್ಲಿ ವಿಸ್ತರಿಸುತ್ತಿದೆ. ಮುನ್ನೂರರ ಗಡಿ ದಾಟಿತು ಕೊರೋನಾ. ಕರುನಾಡಿನ ಕಥೆ ಏನು? ಹೌದು, ಇಂದು ಏಕಾಏಕಿ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ಭಾರೀ ಏರಿಕೆಯಾಗಿದೆ. ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 300ರ ಗಡಿ ದಾಟಿದೆ. ಅದರಲ್ಲೂ ಬೆಂಗಳೂರು, ಮೈಸೂರಿನ ನಂತರ ಈಗ ಬೆಳಗಾವಿಯಲ್ಲಿ ಏಕಾಏಕಿ ಸೋಂಕಿತರ ಸಂಖ್ಯೆ ಮೇರೆ ಮೀರುತ್ತಿದೆ. ಇಂದು ಒಂದೇ ದಿನ ಮಧ್ಯಾಹ್ನದ ವೇಳೆಗೆ 17 ಮಂದಿ ಸೋಂಕಿತರು ಬೆಳಗಾವಿಯಲ್ಲಿ ಕಂಡು ಬಂದಿದ್ದಾರೆ. ಅಂದಹಾಗೆ ರಾಜ್ಯದಲ್ಲಿ ಕಳೆದೆರಡು ದಿನಗಳಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ರೀತಿ ನೋಡಿದ್ರೆ ಆತಂಕವಾಗುತ್ತಿದೆ. ಯಾಕಂದ್ರೆ ನಿನ್ನೆ ಏಕಾಏಕಿ 19 ಮಂದಿ ಸೋಂಕಿತರು ಕಂಡು ಬಂದಾಗ ಇದುವರೆಗಿನ ಅತಿ ಹೆಚ್ಚು ಸಂಖ್ಯೆ ಅದಾಗಿತ್ತು. ಆದರೆ ಒಂದೇ ದಿನದ ಅಂತರದಲ್ಲಿ ಆ ದಾಖಲೆಯು ಮುರಿದು ಹೋಗಿ ಇಂದು 36 ಮಂದಿ ಸೋಂಕಿತರು ಕಂಡು ಬಂದಿದ್ದಾರೆ. ಇಷ್ಟಕ್ಕೂ ರಾಜ್ಯದಲ್ಲಿ ಸೋಂಕು ಹೆಚ್ಚಾದ ರೀತಿಯನ್ನ ಗ್ರಾಫ್ ಮೂಲಕ ತೋರಿಸ್ತೀವಿ ನೋಡಿ. ಅಂದಹಾಗೆ ಕೊರೋನಾ ಸೋಂಕಿತರು ಬೆಳಗಾವಿ ಜಿಲ್ಲೆಯಲ್ಲಿ ಇಂದು ಏಕಾಏಕಿ ಏರಿಕೆಯಾಗುವುದರಲ್ಲಿ ಸರ್ಕಾರದ ಅಜಾಗರೂಕತೆಯು ಬೆಳಕಿಗೆ ಬಂದಿದೆ. ಯಾಕಂದ್ರೆ ಜಿಲ್ಲಾಡಳಿತದ ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದಲೇ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವುದಕ್ಕೆ ಉದಾಹರಣೆಗಳು ಸಿಗುತ್ತಿವೆ. ದೆಹಲಿಯ ನಿಜಾಮುದ್ದೀನ್ಗೆ ಹೋಗಿ ಬಂದವರನ್ನ ಬೆಳಗಾವಿಯಲ್ಲಿ ಸಾಮೂಹಿಕ ಕ್ವಾರಂಟೈನ್ ಮಾಡಲಾಗಿತ್ತು. ಬೆಳಗಾವಿಯ ಹಿರೇಬಾಗೇವಾಡಿಯ ಯುವಕ ನಿಜಾಮುದ್ದೀನ್ಗೆ ಹೋಗಿ ಬಂದಿದ್ದ.
ರೋಗಿ ಸಂಖ್ಯೆ 128 ಎಂದು ಗುರುತಿಸಲಾಗಿರುವ ಆ ಯುವಕನ ಜೊತೆಗೆ ಇತರರನ್ನ ಬೆಳಗಾವಿ ತಾಲೂಕಿನ ತಹಶೀಲ್ದಾರ್ ಕ್ವಾರಂಟೈನ್ ಮಾಡಿಸಿದ್ದರು. ಇದರ ಪರಿಣಾಮವಾಗಿ ರೋಗಿ 128ರ ಯುವಕನಿಂದ 15 ಜನರಿಗೆ ಕೊರೋನಾ ತಗುಲಿದೆ. ಇನ್ನು ಇದೇ ಹಿರೇಬಾಗೇವಾಡಿಯ 35 ಜನರನ್ನ ಲಾಡ್ಜ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಇದಲ್ಲದೆ ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲೂ ಕೊರೋನಾ ಶಂಕಿತರನ್ನ ಸಾಮೂಹಿಕ ಕ್ವಾರಂಟೈನ್ ಮಾಡಲಾಗಿತ್ತು. ನಿಜಾಮುದ್ದೀನ್ನಿಂದ ಮರಳಿದ್ದ ರೋಗಿ 149, 150ರ ಜೊತೆಗೆ ಕ್ವಾರಂಟೈನ್ ಮಾಡಲಾಗಿತ್ತು. ಇವರೆಲ್ಲರನ್ನ ರಾಯಭಾಗ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ವಸತಿ ಶಾಲೆಯಲ್ಲಿ ಒಟ್ಟು 45 ಜನರನ್ನ ಸಾಮೂಹಿಕ ಕ್ವಾರಂಟೈನ್ ಮಾಡಿತು. ಈಗ ಅಲ್ಲೂ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ದೆಹಲಿಯಿಂದ ಮರಳಿದವರು ಹಾಗೂ ಪ್ರಾಥಮಿಕ ಸಂಪರ್ಕಕ್ಕೆ ಬಂದವರನ್ನ ಜತೆಯಲ್ಲೇ ಕ್ವಾರಂಟೈನ್ ಮಾಡಲು ಜಿಲ್ಲಾಡಳಿತಕ್ಕೆ ಹೇಳಿಕೊಟ್ಟವರು ಯಾರೋ ಗೊತ್ತಿಲ್ಲ. ಆದ್ರೆ ಒಂದೇ ಕಟ್ಟಡದಲ್ಲಿ ಸಾಮೂಹಿಕ ಕ್ವಾರಂಟೈನ್ ಮಾಡಿದ್ದರಿಂದ ಸೋಂಕು ಹರಡಿತಾ ಎಂಬ ಪ್ರಶ್ನೆ ಮೂಡಿದೆ. ಹೀಗೆ ಕರ್ನಾಟಕದಲ್ಲಿ ಏಕಾಏಕಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ನಾವು ಹೆಚ್ಚು ಟೆಸ್ಟ್ ಮಾಡ್ತಾ ಇದ್ದೇವೆ, ಹಾಗಾಗಿ ಹೆಚ್ಚು ಸೋಂಕಿತರು ಕಂಡು ಬರುತ್ತಿದ್ದಾರೆ ಅಂತ ನಿನ್ನೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿಕೊಂಡಿದ್ದರು. ಇದರಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡಿ, ಪ್ರತಿ ದಿವಸ ಸುಮಾರು 1200ರಿಂದ 1500 ಟೆಸ್ಟ್ ಮಾಡುವಂತ ಕೆಪಾಸಿಟಿ ಬಂದಿದೆ ಈಗ ನಮಗೆ ದಿನಕ್ಕೆ. ಅಷ್ಟು ಟೆಸ್ಟ್ ಮಾಡಿದಾಗ ನಿಮಗೆ 10-15 ಬರ್ತಾ ಇದೆ ಅಂತಂದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ there is no such vast spread in this community or a cluster. ಹಾಗಿದ್ದರೆ ಕೊರೋನಾ ಟೆಸ್ಟ್ ಮಾಡದೆಯೇ ಮುಚ್ಚಿಟ್ಟರೆ ನಿಧಾನವಾಗಿ ಸೋಂಕು ಹೆಚ್ಚುತ್ತಿದೆ ಅಂತ ಸಮಾಧಾನ ಪಡೋದಿಕ್ಕೆ ಸಾಧ್ಯವಾಗುತ್ತಾ? ಅಥವಾ ನಮ್ಮಲ್ಲಿ ಸೋಂಕು ಹರಡುತ್ತಲೇ ಇಲ್ಲ ಎಂದು ನಿಟ್ಟುಸಿರು ಬಿಡೋದಿಕ್ಕೆ ಸಾಧ್ಯವೇ? ಸರ್ಕಾರ ಇನ್ನಾದರೂ ಸಬೂಬು ಹೇಳೋದನ್ನ ಬಿಟ್ಟು ಕೊರೋನಾಗೆ ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೆ ಹೋದ್ರೆ ಮಹಾಮಾರಿಯ ಅಟ್ಟಹಾಸ ಮತ್ತಷ್ಟು ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬೆಳಗಾವಿಯಿಂದ ಸಹದೇವ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಕೊರೋನಾ ಸೋಂಕು ಹೆಚ್ಚುತ್ತಾ ಇದೆ, ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಆದರೆ ಒಂದು ಮುಖ್ಯವಾದಂಥ ಅಂಶವನ್ನು ನಾವು ಇಲ್ಲಿ ಗಮನಿಸಬಹುದು. ಹಲವರನ್ನ ಈಗಾಗಲೇ ಏನು ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಬಂದಂತಹ ವ್ಯಕ್ತಿಗಳನ್ನ ಕ್ವಾರಂಟೈನ್ ಮಾಡಲಾಗಿದೆ. ಹೀಗಾಗಿ ಕೇಸ್ಗಳು ಏಕಾಏಕಿಯಾಗಿ ಕಮ್ಯುನಿಟಿ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇಲ್ಲ ಅನ್ನುವಂಥ ನಂಬಿಕೆಯನ್ನು ಈಗಲೂ ಕೂಡ ನಮ್ಮ ಆಡಳಿತ ವ್ಯವಸ್ಥೆ ಹೊಂದಿರತಕ್ಕಂಥ. ನಮ್ಮ ಜೊತೆಗೆ ಬೆಳಗಾವಿಯ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಜಗದೀಶ್ ಶೆಟ್ಟರ್ ಅವರು ಈಗ ಹುಬ್ಬಳ್ಳಿಯಿಂದ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಮುರಳೀಧರ್ ಅವರು ನಮಗೆ ಬೆಂಗಳೂರಿನಿಂದ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಜಗದೀಶ್ ಶೆಟ್ಟರ್ ಅವರೇ, ಬೆಳಗಾವಿಯಲ್ಲಿ ವಿಶೇಷವಾಗಿ ಬೆಳಗಾವಿಯಲ್ಲಿ ಏಕಾಏಕಿ ಒಂದೇ ದಿವಸಕ್ಕೆ ಇವತ್ತೀಗ 17 ಮಂದಿಗೆ ಪಾಸಿಟಿವ್ ಬಂದಿದೆ. ಇದರಲ್ಲಿ ನಿಜಾಮುದ್ದೀನ್ಗೆ ಹೋಗಿ ಬಂದಂತಹ ವ್ಯಕ್ತಿಗಳು ಅವರ ಸಂಬಂಧಿಕರಿಗೆ ಹಬ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಯಾವ ರೀತಿಯಂತ ವ್ಯವಸ್ಥೆ ಆಗ್ತಾ ಇದೆ ಬೆಳಗಾವಿಯ ಮಟ್ಟದಲ್ಲಿ ನೋಡೋದಿದ್ರೆ ಶೆಟ್ಟರ್ ಅವರೇ? ನೋಡಿ, ಒಂದು ಬಹಳ ಮುಖ್ಯವಾಗಿ ನಾನು ಇಲ್ಲಿ ಹೇಳುವಂಥದ್ದು, ಫ್ರಮ್ ಬಿಗಿನಿಂಗ್ ಇಂದಲೇ ನಾನು ಅಲ್ಲಿ ಎಲ್ಲ ರಿವ್ಯೂ ಮೀಟಿಂಗು ಮತ್ತು ಅಧಿಕಾರಿಗಳ ಜೊತೆ ಸಭೆ ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಯಾವಾಗ ನಮ್ದು ಲಾಕ್ಡೌನ್ ಆಯ್ತು ಅದ್ರ ನೆಕ್ಸ್ಟ್ ಡೇನೆ ನಾನು ಬೆಳಗಾವಿಗೆ ಹೋಗಿದ್ದೆ. ಹಲವಾರು ಸರಿ ಸಭೆ ತೆಗೆದುಕೊಂಡಿದ್ದೇನೆ. ಅಲ್ಲಿಯ ನಮ್ಮ ಅಧಿಕಾರಿಗಳು DC ಹಿಡ್ಕೊಂಡು SB ಹಿಡ್ಕೊಂಡು ಆರೋಗ್ಯ ಇಲಾಖೆ ಹೆಡ್ಸ್ ಇರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಸಹಿತ 24x7 ಕೆಲಸ ಮಾಡ್ತಾ ಇದ್ದಾರೆ. ಒಂದು ನಾನು ಹೇಳುವಂತದ್ದು ಸ್ಪಷ್ಟವಾಗಿ, ಏಪ್ರಿಲ್ 4ನೇ ತಾರೀಕುವರೆಗೂ ಬೆಳಗಾವಿ ಒಂದು ಪಾಸಿಟಿವ್ ಕೇಸ್ ಇರಲಿಲ್ಲ, ಒಂದು ಇರಲಿಲ್ಲ. ಆದ್ರೆ ಏಪ್ರಿಲ್ 4ರ ನಂತರ ಈ ದೆಹಲಿಯಿಂದ ತಬ್ಲಿಕಿ ಜಮಾತಿಗೆ ಅಲ್ಲಿ ಹೋಗಿ ಏನ್ ಬಂದ್ರು ಜನ, ಅಲ್ಲಿಂದಲೇ ನಮಗೆ ಬೆಳಗಾವಿಯ ಒಂದು ದುರ್ದೈವ ಪ್ರಾರಂಭ ಆಯಿತು ಅಂತ ನಾನು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅದು ಪರ್ಟಿಕ್ಯುಲರ್ಲಿ ನೀವು ಅಬ್ಸರ್ವ್ ಮಾಡ್ರಿ, ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡದು. ಆದ್ರೆ ಇವತ್ತು ತಬ್ಲಿಕಿ ಜಮಾತ್ ಅವರು ಅಲ್ಲಿ ಹೋಗಿ ಬಂದ ಮೇಲೆ ಪರ್ಟಿಕ್ಯುಲರ್ಲಿ ಎಲ್ಲಿ ಅಂದ್ರೆ ಕುರ್ಚಿಯಲ್ಲಿ ಅಲ್ಲೇ ಒಂದೇ ಒಂದು ಇವತ್ತಿನವರೆಗೆ ಸುಮಾರು 16 ಪಾಸಿಟಿವ್ ಕೇಸ್ ಆಗಿದೆ ಕುರ್ಚಿ ಒಂದರಲ್ಲಿ. ಅದೇ ರೀತಿ ಬಾಗೇವಾಡಿ ಒಂದರಲ್ಲೇ ಅಲ್ಲಿ ಪಟ್ಟಣದಲ್ಲಿ 15 ಪಾಸಿಟಿವ್ ಆಗಿದ್ದಾವೆ. ಇನ್ನು ಉಳಿದಿದ್ವೆಲ್ಲಾನು ಇವತ್ತು ಬೆಳಗಾವಿ ಕ್ಯಾಂಪ್ ಏರಿಯಾದಲ್ಲಿ ಒಂದು, ಏಳೂರದಲ್ಲಿ ಒಂದು, ಕಸಾಯಿಗಲ್ಲಿಯಲ್ಲಿ ಒಂದು ಮತ್ತು ಸಂಕೇಶ್ವರದಲ್ಲಿ ಒಂದು, ಈ ರಿಪೋರ್ಟ್ ಆಗಿದ್ರೆ ಆಲ್ಮೋಸ್ಟ್ ಇವತ್ತು 36 ಪಾಸಿಟಿವ್ ಕೇಸ್ನಲ್ಲಿ ಮತ್ತು ಮೇಜರ್ ಆಗಿ ಕುರ್ಚಿ ಮತ್ತು ಬಾಗೇವಾಡಿ. ಇದನ್ನು ನೀವು ಅಬ್ಸರ್ವ್ ಮಾಡಿ. ಇವತ್ತು ದೊಡ್ಡ ಜಿಲ್ಲೆ, ಇವತ್ತು ಸವದತ್ತಿಯಲ್ಲಿ ಒಂದಿಲ್ಲ, ರಾಮದುರ್ಗದಲ್ಲಿ ಒಂದಿಲ್ಲ,
ಅಥವಾ ಬೈಲಹೊಂಗದಲ್ಲಿ ಒಂದಿಲ್ಲ, ಅಥವಾ ಖಾನಾಪುರದಲ್ಲಿಲ್ಲ, ಕಿತ್ತೂರದಲ್ಲಿಲ್ಲ, ಹೌದು. ಚಿಕ್ಕೋಡಿಯಲ್ಲಿಲ್ಲ. ಹೌದು. ಆದ್ರೆ ಇಲ್ಲಿ ಅಷ್ಟೇ ಎರಡೇ ಭಾಗದಲ್ಲಿ ಇವತ್ತು ಮೇಜರ್ ಆಗಿ ಆದ್ರೆ ಶೆಟ್ಟರ್ ಅವರು ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ. ನೀವು ಹೇಳಿದ್ರಿ ಈಗ ತಬ್ಲಿಗಿಗೆ ಹೋಗಿ ಬಂದವರಿಂದಾಗಿ ಬಂದಿರತಕ್ಕಂತಹದ್ದು ಅನ್ನೋದ್ರ ಬಗ್ಗೆ ಬಹುಶಃ ಅನುಮಾನ ಇಲ್ಲ, ಯಾಕಂದ್ರೆ ಅವರೆಲ್ಲರೂ ಕೂಡ ನಿಜಾಮುದ್ದೀನ್ಗೆ ಹೋಗಿರುವಂತ ಟ್ರಾವೆಲ್ ಹಿಸ್ಟ್ರಿ ಇದೆ, ಅದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಆದರೆ ಹಾಗೆ ಹೋಗಿ ಬಂದವರನ್ನ ಹಿರೇಬಾಗೇವಾಡಿಯಲ್ಲಿ ಸುಮಾರು 35 ಜನರನ್ನ ಒಂದೇ ಲಾಡ್ಜ್ನಲ್ಲಿ, ಅಲ್ಲಿ ಯಾರು ಹೋಗಿ ಬಂದಿದ್ರು ಅವರು ಮತ್ತು ಅವರ ಪ್ರಾಥಮಿಕ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ಎಲ್ಲರನ್ನ ಒಂದೇ ಲಾಡ್ಜ್ನಲ್ಲಿ ಇರಿಸಲಾಗಿತ್ತು. ರಾಯಭಾಗದಲ್ಲಿ ತಬ್ಲಿಗಿಗೆ ಹೋಗಿ ಬಂದಂತವರನ್ನ, ನಿಜಾಮುದ್ದೀನ್ಗೆ ಹೋಗಿ ಬಂದಂತವರನ್ನ ಒಂದೇ ವಸತಿ ಶಾಲೆಯಲ್ಲಿ, ರಾಯಭಾಗದಲ್ಲಿರ್ತಕ್ಕಂಥ ಒಂದೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 45 ಜನರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಬಹುಶಃ ಇಲ್ಲಿ ಪ್ರಾಥಮಿಕ ಸಂಪರ್ಕದಲ್ಲಿದ್ದಂಥವ್ರನ್ನ ಮತ್ತು ಹೋಗಿ ಬಂದವ್ರನ್ನ ಜೊತೆಯಾಗಿ ಇಟ್ಟ ಕಾರಣದಿಂದಾಗಿ ನಂಬರ್ ಜಾಸ್ತಿ ಆಗ್ತಾ ಇದೆಯಾ ಹೇಗೆ ಅಂತ? ಇಲ್ಲ ಹಾಗೇನಿಲ್ಲ, ಅದು ತಪ್ಪು ಮಾಹಿತಿ ಇದೆ. ನಾನು ಸ್ಪೆಸಿಫಿಕ್ ಆಗಿ, ಯಾಕಂದ್ರೆ ಅದಾದ ಮೇಲೆನೆ 2-3 ಸಾರಿ ನಾನು ಬೆಳಗಾವಿ ಹೋಗಿ ಅಲ್ಲಿ ಸಭೆಯನ್ನು ತೆಗೆದುಕೊಂಡಿದ್ದೇನೆ, ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಂಡಿದ್ದೇನೆ. ಮತ್ತು ಪ್ರಿಲಿಮಿನರಿ ಕಾಂಟ್ಯಾಕ್ಟ್ ಯಾರು ಇರ್ತಾರ, ಪ್ರಿಲಿಮಿನರಿ ಕಾಂಟ್ಯಾಕ್ಟ್ಸ್, ಹೌದು, ಅವರೆಲ್ಲವನ್ನೂ ಸಹಿತ ಹೋಟೆಲ್ ರೂಮ್ ನಲ್ಲಿ ಪ್ರತ್ಯೇಕವಾಗಿ ಸಿಂಗಲ್ ರೂಮ್ ನಲ್ಲಿ ಇಡಲಾಗಿದೆ. ಅದು ಹುಬ್ಬಳ್ಳಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ, ಬೆಳಗಾವಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲೇ ಒಂದು ಕಡೆ ಸಾಮೂಹಿಕವಾಗಿ ಇಡುವಂತದ್ದು ಎಲ್ಲಿಯೂ ಆಗಿಲ್ಲ. ಅದು ತಪ್ಪು ಮಾಹಿತಿ ಇದೆ. ಇಷ್ಟಿದ್ದಾಗೂ ಸಹಿತ ಸಪರೇಟ್ ಆಗಿ ಅವ್ರನ್ನ ಆ ಕ್ವಾರಂಟೈನ್ ದಲ್ಲಿ ಇಟ್ಟಾಗೂ ಸಹಿತ ಈ ರೀತಿಯಾದಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಓಕೆ. ಆದ್ರೆ ಈಗ ಒಂದು ತಬ್ಲಿಗಿಗೆ ಹೋಗಿ ಬಂದಂತ ಎಲ್ಲರೂ ಕೂಡ ಈಗ ಮಾನಿಟರ್ ಆಗಿದೆಯಾ ಅಥವಾ ಇನ್ನೂ ಕೂಡ ಯಾರು ಉಳ್ಕೊಂಡಿದ್ದಾರೆ ಇದರಲ್ಲಿ? ನೋಡಿ, ಒಂದು ನಾನು ಹೇಳ್ತೀನಿ, ನಾನು ಹಲವಾರು ಬಾರಿ ಚಿಕ್ಕೋಡಿಯಲ್ಲಿ ಹೋಗಿ ಸಭೆಯನ್ನು ಮಾಡಿದೆ. ನಾನು ಹೌದು, ಅಲ್ಲಿ ಕುರ್ಚಿಯಲ್ಲಿದ್ದಂತ ಜನರಿಗೂ ನಾನು ವಿನಂತಿ ಮಾಡಿದೆ, ಬಾಗೇವಾಡಿಯಲ್ಲಿ ಜನರಿಗೂ ವಿನಂತಿ ಮಾಡಿದೆ. ಇವತ್ತು ಯಾರಾದ್ರೂ ತಬ್ಲಿಗಿ ಜಮಾತಿಗೆ ಹೋಗಿ ಬಂದಂತವ್ರು ಇನ್ನು ಯಾರಾದ್ರೂ ಉಳಿದಿದ್ರೆ ದಯವಿಟ್ಟು ನೀವು ಮುಂದೆ ಬನ್ನಿ, ಮುಂದೆ ಬಂದು ನಿಮ್ಮ ಮಾಹಿತಿಯನ್ನು ಕೊಡಿ. ಎಲ್ಲೆಲ್ಲಿ ನೀವು ಟ್ರಾವೆಲ್ ಮಾಡಿದ್ರಿ, ಏನಾಯ್ತು, ನೀವು ವಾಲಂಟರಿ ಆಗಿ ಈ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಇವತ್ತು ಎಲ್ಲಾ ರೀತಿಯಂತ ಸಹಕಾರ ಕೊಡಿ ಅನ್ನುವಂತದ್ದು ನಾನು ರಿಕ್ವೆಸ್ಟ್ ಮಾಡಿದೆ. ಆದ್ರೂ ಸಹಿತ ಅಲ್ಲಿ ಸಹಕಾರ ಕೊಡ್ಲಿಲ್ಲ ಇವತ್ತು. ಹೀಗಾಗಿ ಇವತ್ತು ನಮ್ಮ ಪೊಲೀಸರೇ, ಆರೋಗ್ಯ ಇಲಾಖೆಯವರೇ, ಆಶಾ ಕಾರ್ಯಕರ್ತರು ಮನೆಗೆ ಹೋಗಿ ಎಲ್ಲಾ ರೀತಿ ಸರ್ವೆ ಮಾಡಿಕೊಂಡು ಪ್ರಿಲಿಮಿನರಿ ಯಾರು ಕನೆಕ್ಷನ್ ಇದ್ದಾರೆ, ಸೆಕೆಂಡರಿ ಕನೆಕ್ಷನ್ ಇದಾವೆ, ಹುಡುಕಿ ತೆಗೆದು ಇವತ್ತು ಅವ್ರು ಕರ್ಕೊಂಡ್ ಬರುವಂತ ವ್ಯವಸ್ಥೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಆಯ್ತಂದ್ರೆ ಕುರ್ಚಿಯಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಹೋದ್ರೆ ಅವ್ರ ಮೇಲೆ ಹಲ್ಲೆ ಮಾಡುವಂತದ್ದು ನಡೀತು, ಅವ್ರ ಮೇಲೆ ಕಲ್ಲು ಒಗೆಯುವಂತದ್ದು ನಡೀತು. ಹೀಗಾಗಿ ಅಸಹಕಾರ ಇದ್ದೇ ಇದೆ. ಎಂತ ಅಸಹಕಾರದಲ್ಲಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ರೆವಿನ್ಯೂ ಇಲಾಖೆ, ನಮ್ಮ DC, SP ಎಲ್ಲರೂ ಹೆಚ್ಚಿನ ರೀತಿಯಂತ ಪ್ರಯತ್ನವನ್ನು ಮಾಡಿ ಅವನ್ನ ಹೊರಗೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವರು ಸಹಕಾರ ಕೊಟ್ಟಿದ್ರೆ ಇಷ್ಟು ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಎಸ್, ಖಂಡಿತ ಶೆಟ್ಟರ್ ಅವರೇ, ಜಸ್ಟ್ ನಾನು ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ. ಕೈಗಾರಿಕೆಗೆ ಸಂಬಂಧಪಟ್ಟಂತ ಒಂದು ವಿಚಾರವನ್ನ ತಮ್ಮ ಹತ್ರ ಒಂದು ತಿಳ್ಕೊಳ್ಳೋದಕ್ಕಿದೆ. ಜಸ್ಟ್ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಹಾಗೆ ನಮ್ಮ ಜೊತೆಗೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಮುರಳೀಧರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮುರಳೀಧರ್ ಅವರೇ, ಬಹುಶಃ ಕರ್ನಾಟಕದಲ್ಲಿ ಇವತ್ತು 300ರ ಗಡಿ ದಾಟಿದೆ. ಒಂದು ಅಂಶವನ್ನು ಹೇಳ್ತೀರಿ, ನಾವು ಈಗ ಪ್ರತಿನಿತ್ಯವೂ ಕೂಡ ಸುಮಾರು 1500ರಷ್ಟು ಸ್ಯಾಂಪಲ್ಗಳ ಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಮಗೆ ಸೋಂಕಿತರ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆಯು ಕೂಡ ಜಾಸ್ತಿ ಸಿಗ್ತಾ ಇದೆ ಅಂತ ಹೇಳಿ, ಅದೇನೇ ಒಪ್ಪಿಕೊಂಡ್ರು ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ಆಗ್ತಾ ಇರುವಂತಹ ಈ ಏರಿಕೆಯನ್ನು ಗಮನಿಸಿದ್ರೆ 2 ದಿವಸದ ಅಂತರದಲ್ಲಿ ಸುಮಾರು 55 ಹೊಸ ಪ್ರಕರಣಗಳು ಈಗ ನಮ್ಮ ಮುಂದೆ ಕಂಡು ಬರ್ತಾ ಇರುವಂತದ್ದು. ಯಾವ ಸ್ಥಿತಿಯಲ್ಲಿ ಇದ್ದೀವಿ ನಾವಿನ್ನೂ ಕೂಡ ಕರ್ನಾಟಕದಲ್ಲಿ ಅಂತ ಹೇಳಿ? ನಮಸ್ಕಾರ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಇಡೀ ದೇಶ ಹಾಗೂ ಕರ್ನಾಟಕ ಇವೆರಡರಲ್ಲೂ ನಾವು ಒಂದು ಅಡ್ವಾಂಟೇಜಿಯಸ್ ಪೊಸಿಷನ್ ಅಲ್ಲಿ ಇದೀವಿ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರೋ ಹಂಗೇನೆ ನಮ್ಮ ಅತ್ಯಂತ ಒಂದು ಉತ್ಕೃಷ್ಟವಾದ ದೇಶ, ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಅನ್ನುವಂತ ಒಂದು ಅಮೆರಿಕದಲ್ಲಿ ಏನಾಗ್ತಿದೆ ಅನ್ನೋ ನಿಮ್ಗೆಲ್ಲ ಗೊತ್ತಿದೆ. ಅಮೆರಿಕದಲ್ಲಿ ನಿಯರ್ಲಿ ಒಂದು 6.5 ಲಕ್ಷ ಜನಕ್ಕೆ ಪಾಸಿಟಿವ್ ಬಂದಿದೆ. 6.5 ಲಕ್ಷ ಜನ. ಹೌದು. ಅದರಲ್ಲಿ 28,500 ಜನ ಮೃತ ಹೊಂದಿದ್ದಾರೆ. ಹೌದು. ಈ ರೀತಿಯಾದಂತ ಒಂದು ಫಿಗರ್ಸ್ ನಮ್ಮ ದೇಶನ ಕಂಪೇರ್ ಮಾಡ್ಕೊಂಡ್ರೆ ನಾವು ಎಷ್ಟೋ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದೀವಿ ಅಂತ ಅನ್ಕೋಬಹುದು. ಆಮೇಲೆ ನಮ್ಮ ದೇಶದಲ್ಲಿ ಕೂಡ ಕರ್ನಾಟಕ ರಾಜ್ಯ ಬಹಳ ಉತ್ತಮವಾದಂತ ಒಂದು ಕೆಲಸವನ್ನು ಮಾಡಿ ನಂಬರ್ಸ್ ನ ಹದದಲ್ಲಿ ಇಟ್ಕೊಂಡಿದೆ ಅನ್ನೋದನ್ನ ಡೆಫಿನೆಟ್ ಆಗಿ ನಾವು ಗಮನಿಸಬಹುದು ನಂಬರ್ ನೋಡಿದ್ರೆ. ಹೌದು. ಹಾಗೇನೆ ಈಗ ಹಬ್ತಾ ಇರುವಂತಹ ರೀತಿಯನ್ನು ಗಮನಿಸಿದಾಗ ನಾವು ಕೆಲವೊಂದು ಪ್ರಕರಣಗಳಲ್ಲಿ, ವಿಶೇಷವಾಗಿ ಕಲಬುರಗಿಯಲ್ಲಿ ಮಕ್ಕಳಿಗೆ ಬಂದಿರತಕ್ಕಂತಹ ಕೊರೋನಾದ ವಿಚಾರವನ್ನು ನೋಡಿದಾಗ ಅಲ್ಲಿ ಎಲ್ಲೂ ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಯಾರ ಜೊತೆಗೆ ಆಗಿದೆ ಅನ್ನೋದು ಇನ್ನೂ ಕೂಡ ಫೈಂಡ್ ಔಟ್ ಆಗಿಲ್ಲ. ಯಾಕಂದ್ರೆ ಅಪ್ಪ ಅಮ್ಮ ಇಬ್ರಿಗೂ ಕೂಡ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇರುವಂತಹ 1 ವರ್ಷದ ಮಗುವು ಕೂಡ ಕೊರೋನಾ ಪಾಸಿಟಿವ್ ಬಂದಿರೋದಿದೆ. ಅಂದ್ರೆ ಇದು ಯಾವ ಆತಂಕಕ್ಕೆ, ಒಂದು ರೀತಿಯಂತ ಆತಂಕವೂ ಕೂಡ ಶುರುವಾಗುತ್ತೆ ಇದರಿಂದಾಗಿ. ಹೆಂಗೆ ಬರ್ತಾ ಇದೆ, ಏನ್ ಕಾರಣ ಆಗ್ತಾ ಇದೆ, ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಏನಾದ್ರೂ ಆಗ್ತಾ ಇದೆಯಾ ಅನ್ನೋ
ಅನ್ನುವಂಥ ಆತಂಕವೂ ಕೂಡ ಶುರುವಾಗುತ್ತೆ. ಇದಕ್ಕೆ ಏನು ಹೇಳ್ತೀರಿ ಡಾಕ್ಟರ್ ಮುರಳೀಧರ್ ಅವರೇ? ಒಂದು ಇದಕ್ಕೆ ಮೆಡಿಕಲ್ ಆಂಗಲ್ ಇಂದ ನೀವು ಯೋಚನೆ ಮಾಡಿದ್ರೆ ಇದಕ್ಕೆ ನಾವು ಗಮನ ಕೊಡಬೇಕಾಗಿರುವಂತ ಒಂದು ಅಂಶ ಅಂದ್ರೆ ಈ ಒಂದು ಕೊರೋನಾ ವೈರಸ್ ನ ಸೋಂಕು 5 ರಿಂದ 14 ದಿನದ ಒಂದು ಕಾಲದ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಹೌದು. ಕೊರೋನಾ ಸೋಂಕಿತರಾಗಿರುವವರಿಗೆ 5 ದಿನದಿಂದ 14 ದಿನದವರೆಗೆ ಯಾವುದೇ ರೀತಿಯಾದಂತ ಅವರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ. ಓಕೆ. ಈ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಅವರು ಇನ್ಫೆಕ್ಟಿವ್ ಸ್ಟೇಜ್ ಅಲ್ಲಿ ಇರ್ತಾರೆ. ಅಂದ್ರೆ ಅವರಿಂದ ಇನ್ನೊಬ್ಬರಿಗೆ ಈ ಕೊರೋನಾ ವೈರಸ್ ಹರಡುವಂತ ಒಂದು ಸಾಧ್ಯತೆ ಖಂಡಿತ ಇದೆ. ಹೌದು. ಹಾಗಾಗಿ ಆ ಒಂದು ಪೀರಿಯಡ್ ಅಲ್ಲಿ ಯಾರ್ಯಾರಿಗೆ ಎಕ್ಸ್ಪೋಸ್ ಆಗಿರ್ತಾರೆ ಅವ್ರಿಗೆ ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಗೆ ಎಕ್ಸ್ಪೋಸ್ ಆಗಿಲ್ಲ ಅನ್ನೋ ಒಂದು ಇಮ್ಯಾಜಿನೇಷನ್ ಅಲ್ಲಿ ಇರ್ತೀವಿ. ಹೌದು. ಯಾಕೆಂದ್ರೆ ಅವ್ರಿಗೆ ಸಿಂಪ್ಟಮ್ಸ್ ಇರಲ್ಲ, ನಾವು ಚೆಕ್ ಮಾಡಿರಲ್ಲ. ಹೌದು. ಆ ರೀತಿಯಾದಂತಹ ಜನಗಳ ಮೂಲಕ ಮಕ್ಕಳಿಗೆ ಬಂದಿರಬಹುದು ಅನ್ನೋದನ್ನ ನನಗೆ ಅನಿಸ್ತಾ ಇದೆ. ಹೌದು. ಬಹುಶಃ ಇಲ್ಲಿ ಈಗಿರುವಂತಹ ಸ್ಟೇಜ್ ನೋಡಿದಾಗ ಈಗ ಬೆಂಗಳೂರಿನಲ್ಲೂ ಕೂಡ ದಿನಕ್ಕೆ ಸೋಂಕಿತರ ಸಂಖ್ಯೆಯಲ್ಲಿ ಆಗ್ತಾ ಇರುವಂತಹ ಏರಿಕೆ ಮತ್ತು ಒಂದಷ್ಟು ಕಡೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕೂಡ ಆಗ್ತಾ ಇದೆ, ಇಲ್ಲ ಅಂತೇಳಿ ಅಲ್ಲ. ಹಾಟ್ಸ್ಪಾಟ್ಗಳು ಅಂತ ಹೇಳ್ಕೊಂಡು ಕೂಡ ಈಗಾಗಲೇ ಸುಮಾರು 32 ವಾರ್ಡ್ಗಳನ್ನು ಬೆಂಗಳೂರು ನಗರದಲ್ಲೂ ಕೂಡ ಮಾಡಿರುವಂತಹದ್ದು. ಇವೆಲ್ಲವೂ ಕೂಡ ಎಷ್ಟು ಯಾವ ರೀತಿಯಾಗಿ ಜನ ಈ ಪ್ರದೇಶಗಳಲ್ಲಿ ಓಡಾಡುವಂಥವ್ರು ಮತ್ತು ಅಲ್ಲಿರುವಂಥ ವಾಸ ಇರುವಂಥವ್ರು ಕೂಡ ಏನು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ? ಅದೇ ಇವಾಗ ಒಂದು ನೀವು ಹೇಳ್ದಂಗೆ ಹಾಟ್ಸ್ಪಾಟ್ ಅಂದ್ರೆ ಏನು? ಆ ಒಂದು ಭಾಗದಲ್ಲಿ ಒಂದು 6 ಜನರಕ್ಕಿಂತ ಜಾಸ್ತಿ ಜನ ಪಾಸಿಟಿವ್ ಇದ್ದಾರೆ ಅನ್ನೋದನ್ನ ನಾವು ಕಂಡ್ಕೊಳ್ಬೇಕು. ಹೌದು. ಆ ರೀತಿಯಾಗಿ ಹೆಚ್ಚು ಜನ ಇರುವಂತ ಜಾಗಗಳನ್ನ ನಾವು ಟೋಟಲ್ ಆಗಿ ಕಾರ್ಡನ್ ಆಫ್ ಮಾಡಿದಾಗ ಅಲ್ಲಿರುವಂತ ಜನ ಹೊರಗಡೆಗೆ ಸಂಪರ್ಕಕ್ಕೆ ಬರೋದಿಲ್ಲ, ಹೊರಗಡೆ ಜನ ಅಲ್ಲಿಗೆ ಹೋಗದೆ ಇರೋದ್ರಿಂದ ಇಡೀ ಏರಿಯಾನ ನಾವು ಕ್ವಾರಂಟೈನ್ ಮಾಡ್ದಂಗ ಆಗತ್ತೆ. ಹೌದು. ಇದರಿಂದ ನಾವು ಹರಡುವಿಕೆನ ಬಹಳ ಮಟ್ಟಿಗೆ ನಾವು ತಡಿಬಹುದು. ಆ ಕಾರಣದಿಂದಾನೇ ಈ ರೀತಿಯಾದಂತ ಒಂದು ಯೋಜನೆ ಮಾಡ್ಕೊಂಡಿರೋದು. ಓಕೆ 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 ಧನ್ಯವಾದ ಡಾಕ್ಟರ್ ಮುರಳೀಧರ್ ಅವರೇ, ಟಿವಿ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಡೋದಕ್ಕಾಗಿ. ಹಾಗೆಯೇ ಇಲ್ಲಿ ಜಗದೀಶ್ ಶೆಟ್ಟರ್ ಅವರೇ, ತಾವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಬೆಳಗಾವಿ, ಧಾರವಾಡ ಈ ಭಾಗದಲ್ಲಿ ನೀವೇನೇನು ಕ್ರಮಗಳನ್ನು ಕೈಗೊಂಡಿದ್ರೆ, ಹಾಗೆಯೇ ಏಪ್ರಿಲ್ 20 ನಂತರ ಹಂತವಾಗಿ ಒಂದು ಸ್ವಲ್ಪ ಮಟ್ಟಿಗೆ ಅದರ ರಿಲ್ಯಾಕ್ಸೇಷನ್ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅದರಲ್ಲೂ ಕೈಗಾರಿಕೆಗಳ ವಿಚಾರವನ್ನು ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕದ ಮಟ್ಟದಲ್ಲಿ ಯಾವ ರೀತಿಯಾಗಿ ಈ ಕೈಗಾರಿಕೆಗಳನ್ನು ಮತ್ತೆ ವಾಪಸ್ ಕಾರ್ಖಾನೆಗಳು, ಕಂಪನಿಗಳು ತೆರೆಯೋದಕ್ಕೆ ಏನಾದರೂ ಅವಕಾಶಗಳು ಸಿಗುವಂಥದ್ದಕ್ಕೆ ಈ ಮಟ್ಟದಲ್ಲಿ ನಿಮ್ಮ ಇಲಾಖಾ ಮಟ್ಟದಲ್ಲಿ ಇದರ ಬಗ್ಗೆ ಯಾವ ರೀತಿಯಂತಹ ನಿರ್ಧಾರಗಳು ನಡೀತಾ ಇದ್ದಾವೆ ಜಗದೀಶ್ ಶೆಟ್ಟರ್ ಅವರೇ? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊನ್ನೇನು ಅವರು ಭಾಷಣ ಮಾಡಿ ಈ ಲಾಕ್ಡೌನ್ ಅನ್ನು ಮೇ 3ನೇ ತಾರೀಕುವರೆಗೆ ವಿಸ್ತರಣೆ ಮಾಡಿದ್ರು. ಹೌದು. ಅದಕ್ಕಿಂತ 2-3 ದಿವಸ ಹಿಂದೆ ನಾ ಬೆಂಗಳೂರು ಕ್ಯಾಬಿನೆಟ್ ಮೀಟಿಂಗ್ ಬಂದಾಗ ಬೆಂಗಳೂರಿನ ಸಾಕಷ್ಟು ಇಂಡಸ್ಟ್ರಿಯಲಿಸ್ಟ್ ಅಸೋಸಿಯೇಷನ್ದವರು ಮತ್ತು ಸಂಘ ಸಂಸ್ಥೆಯವರು ನನ್ನ ಜೊತೆ ಇಂಟ್ರಾಕ್ಷನ್ ಮಾಡಿದರು, ನಮ್ಮ ಅಧಿಕಾರಿ ಜೊತೆ ಇಂಟ್ರಾಕ್ಷನ್ ಮಾಡಿದರು. ಅವರೆಲ್ಲರೂ ಹೇಳುವಂತಹದ್ದು ದೇಶದ ಒಂದು ಎಕನಾಮಿ ದೃಷ್ಟಿಯಿಂದ, ಹೌದು, ದೇಶದ ಎಕನಾಮಿ ದೃಷ್ಟಿಯಿಂದ ಮತ್ತು ಕಾರ್ಮಿಕರ ದೃಷ್ಟಿಯಿಂದ ಮತ್ತು ದೇಶದ ಆದಾಯ ದೃಷ್ಟಿಯಿಂದ, ಹೌದು, ಈ ಇಂಡಸ್ಟ್ರಿಗಳನ್ನ ಕೆಲವು ಕಂಡೀಷನ್ ಆಗಿ ಓಪನ್ ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿದರು. ಹೌದು. ಮತ್ತು ಕೇಂದ್ರದಲ್ಲಿರುವಂತಹ ಕೇಂದ್ರದ ಸಚಿವರು ಸಹಿತ ನನ್ನ ಜೊತೆ ಇಂಟ್ರಾಕ್ಷನ್ ಮಾಡಿದರು. ಆವಾಗೂ ಸಹಿತ ನಾನು ಹೇಳಿದ್ದೆ, ಕೆಲವೊಂದು ಕಂಡೀಷನ್ ಹಾಕಿ ನೀವು ಇಂಡಸ್ಟ್ರಿ ಕೈಗಾರಿಕೆಗಳು ಸ್ಥಾಪನೆ ಆಗಲಿಕ್ಕೆ, ಪ್ರಾರಂಭ ಆಗಲಿಕ್ಕೆ ನೀವು ಅವಕಾಶ ಕೊಡಬೇಕನ್ನುವಂಥದ್ದನ್ನು ನಾ ಹೇಳಿದಾಗ ಪತ್ರನೂ ಬರೆದಿದ್ದೆ. ಆ ರೀತಿ ನಿನ್ನೆ ಕೇಂದ್ರ ಸರ್ಕಾರದ ಏನು ಗೈಡ್ಲೈನ್ಸ್ ಬಂದಿದೆ, ಹೌದು, ಈ ಗೈಡ್ಲೈನ್ಸ್ ಅನ್ನ ಬಹಳಷ್ಟು ನಮ್ಮ ಕೈಗಾರಿಕೋದ್ಯಮಿಗಳು, ಸಂಘ ಸಂಸ್ಥೆಗಳು ಸ್ವಾಗತ ಮಾಡಿದ್ದಾರೆ. ಏಪ್ರಿಲ್ 20 ನಂತರ ಏನು ಕೆಲವೊಂದು ಕಂಡೀಷನ್ ಹಾಕಿ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದು ನಾನು ಸ್ವಾಗತ ಮಾಡ್ತೀನಿ. ಮತ್ತು ಸಾಕಷ್ಟು ಸಂಘ ಸಂಸ್ಥೆಯನ್ನು ಸ್ವಾಗತ ಮಾಡಿದ್ದಾರೆ. ಮತ್ತು ಅದಕ್ಕೆ ತಯಾರಿಯನ್ನು ಸಹಿತ ನಮ್ಮ ಇಲಾಖೆಯವರು ಪ್ರಾರಂಭ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಕೆಲವು ಜಿಲ್ಲೆಗಳಲ್ಲಿ ಏನು SEZ ಗಳಿದ್ದಾವೆ, ಈ SEZ ಗಳ ಭಾಗಗಳಲ್ಲಿರುವಂತಹ ಕಾರ್ಖಾನೆಗಳು ಓಪನ್ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಮತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನ ಹೆಂಗೆ ಅಲ್ಲಿಗೆ ನಿಯೋಜನೆ ಮಾಡುವಂತದ್ದು, ಅವರ ವಾಸ್ತವ್ಯಕ್ಕೆ ಏನಾದರೂ ಪ್ಲಾನ್ಗಳು ನಡೀತಾ ಇದೆಯಾ? ಈಗ ಒಂದು ನಾನು ಹೇಳುವಂಥದ್ದು, ಕೆಲವು ಇಂಡಸ್ಟ್ರಿಯಲಿಸ್ಟ್ ಹೇಳಿದರು, ಈಗೇನು ಪ್ರಿಕಾಷನ್ ತಗೋಬೇಕಂತ ನೀವು ಸರ್ಕಾರದವರು ಇಂಪೋಸ್ ಮಾಡ್ತಾರೆ, ಆ ಪ್ರಿಕಾಷನ್ ತಗೊಂತೀವಿ. ಆಮೇಲೆ ಸ್ಯಾನಿಟೈಸರ್ ಕೊಡುವಂಥ ವ್ಯವಸ್ಥೆ, ಮಾಸ್ಕ್ಗಳನ್ನು ಲೇಬರ್ಸ್ ಕೊಡುವಂಥ ವ್ಯವಸ್ಥೆ, ಮತ್ತು ಮಧ್ಯಾಹ್ನದ ಫುಡ್ ಕೊಡುವಂಥ ವ್ಯವಸ್ಥೆ, ಮತ್ತು ಬಹಳ ಮುಖ್ಯವಾಗಿ ನಮಗೆ ಪ್ರಾಬ್ಲಮ್ ಬರ್ತಾ ಇರೋದು ಟ್ರಾನ್ಸ್ಪೋರ್ಟೇಷನ್ನು. ಕೆಲವು ಇಂಡಸ್ಟ್ರಿಯಲಿಸ್ಟ್ ಹೇಳಿದರು, ನಮ್ಮವೇ ವೆಹಿಕಲ್ ಇದ್ದಾವೆ, ಕೆಲವು ಲೇಬರ್ಸ್ ನಾವೇ ಕರ್ಕೊಂಡು ಬರುವಂಥ ವ್ಯವಸ್ಥೆನೂ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ SEZ ಓಪನ್ ಆಗಲಿಕ್ಕೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಒನ್ಲಿ ಕೆಲವೊಂದು ಕಡೆ ಹಾಟ್ಸ್ಪಾಟ್ ಅಂತ ಡಿಸ್ಟ್ರಿಕ್ಟ್ಸ್ ಏನು ಇದು ಮಾಡಿದ್ದಾರೆ, ಅಲ್ಲಿ ಸ್ವಲ್ಪ
ಆ ಒಂದು ಅಲ್ಲಿ ಹೇಗೆ ಕೈಗಾರಿಕೆ ಪ್ರಾರಂಭ ಮಾಡುವ ಬಗ್ಗೆ ನಾವು ಚಿಂತನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಮತ್ತು ಭಾಳ ಮುಖ್ಯವಾಗಿ ನಿಮ್ಗೆ ಹೇಳುವಂಥದ್ದು, ಇವತ್ತೇನು ಆ ಮಹಾನಗರ ಸಭೆ ಮುನ್ಸಿಪಾಲಿಟಿ ವ್ಯಾಪ್ತಿಯಿಂದ ಹೊರಗಡೆ ಇರುವಂತದಕ್ಕೆ ಇಂಡಸ್ಟ್ರಿ ಓಪನ್ ಮಾಡಬಹುದು ಅಂತ ಗೈಡ್ಲೈನ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಹೇಳಿದ್ರಿಂದ ಇವತ್ತು ನಿಮ್ ಫಾರ್ ಎಕ್ಸಾಂಪಲ್ ಬೆಂಗಳೂರು ಹಾಟ್ಸ್ಪಾಟ್ ಅಂತ ಡಿಸ್ಟಿಕ್ ಇದೆ, ಆ BBMP ಹೊರಗೆ ಇರುವಂತದ್ದು ಈ ಬಿಡದಿ ಇರಬಹುದು, ಅಥವಾ ನಮ್ಮ ತುಮಕೂರು ಹತ್ರ ವಸಂತ ನರಸಾಪುರ ಇರಬಹುದು, ಅಥವಾ ಕೋಲಾರ ಇರಬಹುದು, ಮಾಲೂರು ಇರಬಹುದು, ಆ ಭಾಗದಲ್ಲಿ ಕೈಗಾರಿಕೆಗಳು ಪ್ರಾರಂಭ ಆಗಿದ್ರೆ ಏನು ತೊಂದರೆ ಇಲ್ಲ. ನಮ್ಮ ಹುಬ್ಳಿ ಧಾರವಾಡದಲ್ಲಿ ನಮ್ಮ ಕಾರ್ಪೊರೇಷನ್ ಬಿಟ್ಟು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿ ಪ್ರಾರಂಭ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಆದ್ರೆ ಇಲ್ಲಿ ಒಂದು ಸಮಸ್ಯೆ ಬರುತ್ತೆ ತಾವು ಕಂಟಿನ್ಯೂ ಮಾಡಕ್ಕೆ ಮುಂಚಿತ ಒಂದು ಸಣ್ಣ ಸಮಸ್ಯೆ ಬರುತ್ತೆ. ಈಗ ನೀವು ಹೇಳಿದಂತ ಏರಿಯಾಗಳು, ಈಗ ಬಿಡದೆ ಇರಬಹುದು, ಬೇರೆ ಬೇರೆ ಭಾಗಗಳಿರ್ಬೋದು, ಇಲ್ಲೆಲ್ಲ ಇಂಡಸ್ಟ್ರಿ ಇರುತ್ತೆ, ಬಟ್ ಅಲ್ಲಿಗೆ ಹೋಗುವಂತ ಕಾರ್ಮಿಕರವರು BBMP ವ್ಯಾಪ್ತಿಯಲ್ಲಿ ಇರ್ಬೋದು ಅಥವಾ ನಗರ ಪಾಲಿಕೆ ವ್ಯಾಪ್ತಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವಾಸ್ತವ್ಯ ಇರ್ತಾರೆ. ಅದಕ್ಕೆ ಬೇಕಾದಂತ ವ್ಯವಸ್ಥೆ ಏನಾದರೂ ಮಾನಿಟರಿಂಗ್ ವ್ಯವಸ್ಥೆ ಏನಾದರೂ ಮಾಡೋದಕ್ಕೆ ನಮ್ಗಿರುವಂತ ಈ 4 ದಿವಸದ ಟೈಮ್ ಇದೆ, ಅದರಲ್ಲಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗಿದೆಯಾ, ಸಾಧ್ಯ ಆಗ್ತಾ ಇದೆಯಾ? ಇಲ್ಲ, ಒಂದು ನಾನು ಹೇಳ್ತೀನಿ, ಆಲ್ಮೋಸ್ಟ್ ಕೆಲವು ಇಂಡಸ್ಟ್ರಿ ಇನ್ನೂರಿಗೆ ಕೆಲವು ಇಂಡಸ್ಟ್ರಿ ಎಕ್ಸಾಂಪಲ್ ಇದಾವೆ ನನ್ನ ಹತ್ರ. ಅವರು ಆ ಲೇಬರ್ಸ್ಗೆ ತಮ್ಮಲ್ಲೇ ಒಂದು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಇವತ್ತು ಸಹಿತ ವೇತನ ಮತ್ತು ಅವ್ರಿಗೆ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗಾಗಿ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಬಹಳಷ್ಟು ಇಂಡಸ್ಟ್ರಿಗಳು ಪ್ರಾರಂಭ ಆದ್ಮೇಲೆ ಆ ಕಾರ್ಮಿಕರು ಅಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತವ್ರು ಕಾರ್ಮಿಕರು ಇರ್ತಾರೆ ಮತ್ತು ಹೆಚ್ಚು ಕಡಿಮೆ ಅಲ್ಲೇ ಬಂದು ಸೆಟಲ್ ಆಗಿರ್ತಾರೆ ನಿಯರ್ ಬೈ. ಹೀಗಾಗಿ ಅದು ಬಹಳಷ್ಟು ಸಮಸ್ಯೆ ಆಗೋದಿಲ್ಲ. ಅದರ ಬಗ್ಗೆನೂ ರಾಜ್ಯ ಸರ್ಕಾರ ಕಡೆಯಿಂದ ಏನು ಸಹಾಯ ಬೇಕು ಆ ಸಹಾಯವನ್ನು ಮಾಡುವಂತದ ಬಗ್ಗೆನೂ ಆಲೋಚನೆ ನಾವು ಮಾಡ್ತಾ ಇದ್ದೀವಿ. ಈಗ ಜಾಬ್ ಲಾಸ್ ನ ಒಂದು ಆತಂಕವೂ ಕೂಡ ಎದುರಾಗಿದೆ ಇಂಡಸ್ಟ್ರಿಗಳಲ್ಲಿ. ಎಲ್ಲರೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಜಾಬ್ ಲಾಸ್ ನ ಒಂದು ಸಮಸ್ಯೆ ಕೂಡ ಇದೆ. ಬಹುತೇಕವಾಗಿ ಇದು ಸಣ್ಣ ಕೈಗಾರಿಕೆ ರಿಲೇಟೆಡ್ ಆಗಿ ನೋಡ್ತಾ ಹೋದ್ರೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಸಂಖ್ಯೆ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಏನಾದರೂ ಕಂಪನಿಗಳವರ ಜೊತೆಗೆ, ಉದ್ಯಮಿಗಳ ಜೊತೆಗೆ ಮಾತುಕತೆ, ಆದಷ್ಟು ಜಾಬ್ ಇಂದ ಯಾರನ್ನೂ ಕೂಡ ತೆಗೆಯದಂತೆ ನೋಡಿಕೊಳ್ಳುವಂತಹ ಇದಕ್ಕೆ ವ್ಯವಸ್ಥೆ ನಡೀತಾ ಇದೆ, ಅದಕ್ಕೆ ಏನಾದ್ರು ಮಾತುಕತೆಯನ್ನು ನಡೆಸ್ತಾ ಇದ್ರೆ ಹೇಗೆ ಅಂತ? ಇಲ್ಲಿ ಒಂದು ಅವರು ಆಲ್ಮೋಸ್ಟ್ ಇಂಡಸ್ಟ್ರಿ ಕೈಗಾರಿಕೆಯನ್ನು ಪುನರ್ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಇಂಡಸ್ಟ್ರಿಲಿಸ್ಟ್ ಮಾಡಿದ್ದಾರೆ. ಒಂದು ನಾವೇ ಸರ್ಕಾರದ ಹೇಳ್ತೀವಿ 50% ಲೇಬರ್ ಇಟ್ಟು ನೀವು ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ ಅಂತ ಹೇಳಿ. ಹೀಗಾಗಿ ತಕ್ಷಣವೇ ಈ ಕೈಗಾರಿಕೆಗಳು ಪ್ರಾರಂಭ ಆದಮೇಲೆ ತಕ್ಷಣವೇ ಎಲ್ಲ ಕಾರ್ಮಿಕರನ್ನು ಅದರಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ, ಅಥವಾ ತೊಡಗಿಸಿಕೊಂಡು ಸಹಿತ ಶಿಫ್ಟ್ಗಳನ್ನು ಹೆಚ್ಚಿಗೆ ಮಾಡಬೇಕಾಗ್ತದೆ. ಮೊದಲು 2 ಶಿಫ್ಟ್ ಮಾಡುವಂಥದ್ದನ್ನು 3 ಶಿಫ್ಟ್ 4 ಶಿಫ್ಟ್ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಚರ್ಚೆಗಳು ನಡೆದಿದ್ದಾವೆ. ನಮ್ಮ ಕೈಗಾರಿಕೆ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ, ನಮ್ಮ ಕಮಿಷನರು ಎಲ್ಲರೂ ಇಂಟರಾಕ್ಷನ್ ಮಾಡ್ತಾ ಇದ್ದಾರೆ. ನಾನು ಸೋಮವಾರ ಬೆಂಗಳೂರಿಗೆ ಬರ್ತಾ ಇದ್ದೇನೆ. ಬೆಂಗಳೂರಿಗೆ ಬಂದಾಗ ಮತ್ತೆ ನಾನು ಎಲ್ಲರ ಜೊತೆ ಸಮಾಲೋಚನೆ ಮಾಡಿಕೊಂಡು ಇದೊಂದು ಪ್ಲಾನ್ ಚಾಕೌಟ್ ಮಾಡ್ತಾ ಇದ್ದೇವೆ ನಾವು. ಎಸ್, ಧನ್ಯವಾದ ಟಿವಿ9 ಜೊತೆಗೆ ಜಾಯ್ನಿಂಗ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕೆ ಜಗದೀಶ್ ಶೆಟ್ಟರ್ ಅವರೇ. ಬಹಳ ಮುಖ್ಯವಾಗಿ ಮತ್ತೆ ಕಾರ್ಖಾನೆಗಳು ಕೂಡ ಆರಂಭ ಆಗೋದಕ್ಕೆ ಬೇಕಂತ ವ್ಯವಸ್ಥೆಯನ್ನು ಹಂತ ಹಂತವಾಗಿ ಮಾಡುವಂತಹ ಪ್ರಯತ್ನವೂ ಕೂಡ ಸರ್ಕಾರದ ಕಡೆಯಿಂದ ನಡೀತಾ ಇದೆ. ಇದರ ನಡುವೆ ಕೊರೋನಾ ಯಾವ ರೀತಿಯಾಗಿ ಹಬ್ತಾ ಇದೆ ಅನ್ನೋದನ್ನ ಈಗ ತಬ್ಲೀಗಿಲೇ ಬರ್ತಾ ಇದೆ ಅನ್ನುವಂತಹ ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅದರ ನಡುವೆ ಅಂತ್ಯ ಸಂಸ್ಕಾರಕ್ಕೆ 2 ಅಂತ್ಯ ಸಂಸ್ಕಾರಗಳಲ್ಲಿ ಭಾಗಿಯಾದಂತಹ ಒಟ್ಟು 17 ಮಂದಿಗೆ, ಈಗ ಅದರ 2ರಲ್ಲಿ ಭಾಗಿಯಾದಂತಹವರ ಪರಿಣಾಮವಾಗಿ 17 ಮಂದಿಗೆ ಸೋಂಕು ಹರಡಿರುವಂಥದ್ದು ವಿಜಯಪುರದಲ್ಲಿ ನಡೆದಿದೆ. ವಿಜಯಪುರದಲ್ಲಿ 3 ಕುಟುಂಬದ 17 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇದರಲ್ಲಿ 2 ಅಂದರೆ 2 ಕುಟುಂಬದ ಸದಸ್ಯರುಗಳು ಬೇರೆ ಬೇರೆ ಪ್ರಕರಣಗಳಿಗೂ 2 ಅಂತ್ಯ ಸಂಸ್ಕಾರಗಳಲ್ಲಿ ಭಾಗಿಯಾಗ್ತಾರೆ. ಈ 2 ಅಂತ್ಯ ಸಂಸ್ಕಾರಗಳಲ್ಲಿ ಭಾಗಿಯಾದವರ ಮೂಲಕವಾಗಿ ಮೊದಲ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಪತ್ತೆಯಾಗುತ್ತೆ. ಒಂದು ಸಾವು ಕೂಡ ನಡೆದಿದೆ. ಈಗ ಒಟ್ಟು 17 ಮಂದಿಗೆ ಸೋಂಕು ಕಂಡು ಬಂದಿರುವಂಥದ್ದು. ಅದರ ಬಗ್ಗೆ ಸುದ್ದಿಯನ್ನು ತೋರಿಸ್ತೀವಿ. ಕೊರೋನಾ ಇಡೀ ವಿಶ್ವದಲ್ಲಿ ತನ್ನ ಕಬಂಧ ಬಾಹು ಚಾಚಿರುವ ಕೊರೋನಾ ದಿನ ದಿನಕ್ಕೂ ಬಲಿ ಪಡೆಯುತ್ತಾ ಸಾಗಿದೆ. ದೊಡ್ಡ ದೊಡ್ಡ ರಾಷ್ಟ್ರಗಳು ಕೊರೋನಾ ಮುಂದೆ ಮಂಡಿಯೂರಿವೆ. ಸಾವನ್ನ ತಡೆಯೋದಕ್ಕೆ ಹೆಣಗಾಡ್ತಾ ಇದೆ. ಕರ್ನಾಟಕದಲ್ಲಿ 13ನೇ ಬಲಿ ಪಡೆದ ಕೊರೋನಾ ದಿನದಿಂದ ದಿನಕ್ಕೆ ಕರ್ನಾಟಕದಲ್ಲಿ ಬಲಿ ಪಡೆಯುತ್ತಲೇ ಸಾಗಿದೆ. ಇಂದು ಮತ್ತೊಂದು ಬಲಿ ಪಡೆದಿರುವಂತಹ ಕೊರೋನಾ ಕರ್ನಾಟಕದಲ್ಲಿ ಒಟ್ಟು 13 ಜನರ ಜೀವ ತೆಗೆದಿದೆ. ವಿಜಯಪುರದ 3 ಕುಟುಂಬದಲ್ಲಿ 17 ಮಂದಿಗೆ ಕೊರೋನಾ.
ಕೊರೋನಾ ಸೋಂಕು ಹೇಗೆ ಕುಟುಂಬಗಳಿಗೆ ಮಹಾಮಾರಿಯಾಗಿ ಪರಿವರ್ತನೆಗೊಂಡಿದೆ ಅನ್ನೋದಕ್ಕೆ ವಿಜಯಪುರದಲ್ಲಿ ಹಬ್ಬುತ್ತಿರುವ ರೀತಿಯಿಂದ ಗೊತ್ತಾಗ್ತಾ ಇದೆ. ವಿಜಯಪುರದಲ್ಲಿ ಒಂದೊಂದೇ ಕುಟುಂಬದ ಒಬ್ಬರಿಂದ ಶುರುವಾಗಿ ಹಲವರನ್ನ ಹಿಂಡುತ್ತಿದೆ. ವಿಜಯಪುರದಲ್ಲಿ ಮೊದಲು ಪತ್ತೆಯಾಗಿದ್ದು ರೋಗಿ 221 ಅಂತ ಗುರುತಿಸಲಾದ ಮಹಿಳೆಗೆ. ಈ ಮಹಿಳೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಈಚಲಕರಂಜಿಗೆ ಹೋಗಿದ್ದರು. ಮಾರ್ಚ್ 25ರಂದು ಈಚಲಕರಂಜಿಯಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದರು. ಇದಾದ ನಂತರ P221ಕ್ಕೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದ್ದು, ಅದೇ ದಿನ ಆಕೆಯ ಪತಿ ಸಾವನ್ನಪ್ಪಿದ್ದು, ಅವರಿಗೂ ಕೊರೋನಾ ಪಾಸಿಟಿವ್ ಮರಣೋತ್ತರವಾಗಿ ಪತ್ತೆಯಾಗಿತ್ತು. ಇನ್ನು ವಿಜಯಪುರದ P228ಕ್ಕೂ ಅಂತ್ಯ ಸಂಸ್ಕಾರದ ವೇಳೆ ಕೊರೋನಾ ಹಬ್ಬಿರುವ ಶಂಕೆ ಇದೆ. ಏಕೆಂದ್ರೆ ಏಪ್ರಿಲ್ 3ರಂದು ಪೂನಾದಿಂದ ತಂದೆಯ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದ ಮಹಿಳೆಯೊಬ್ಬಳು ತನ್ನ ಮಗನೊಂದಿಗೆ ಬಂದಿದ್ರು. ಅಂತ್ಯ ಸಂಸ್ಕಾರ ಮುಗಿಸಿ ಏಪ್ರಿಲ್ 4ರಂದು ಪೂನಾಗೆ ಆ ಮಹಿಳೆ ವಾಪಸ್ಸಾಗಿದ್ರು. ಪೂನಾದಿಂದ ಬಂದ ಮಹಿಳೆ ಸಂಪರ್ಕದಲ್ಲಿದ್ದ P228ಕ್ಕೂ ಪಾಸಿಟಿವ್ ಕಂಡು ಬಂದಿದೆ. ಇನ್ನು P221ರ ಸಂಪರ್ಕದಿಂದ ಇನ್ನೊಂದು ಕುಟುಂಬಕ್ಕೆ ಕೊರೋನಾ ಅಂಟಿಕೊಂಡಿದೆ. ಇವತ್ತು ವರದಿಯಾದಂತ P306 ಮತ್ತು 308 ಸೋಂಕಿತರು P221ರ ಸಂಪರ್ಕದಲ್ಲಿದ್ದರು. P221ರ ಜೊತೆ ಈಚಲಕರಂಜಿಗೆ ತೆರಳುವ ವೇಳೆ ಜೊತೆಯಲ್ಲೇ ಪ್ರಯಾಣಿಸಿದ್ದರು. ಹೀಗೆ ವಿಜಯಪುರದಲ್ಲಿ 3 ಕುಟುಂಬಗಳ 17 ಮಂದಿಗೆ ಸೋಂಕು ಹರಡಿದೆ. ಏನೇ ಆದ್ರೂ ಸೋಂಕು ದಿನದಿಂದ ದಿನಕ್ಕೆ ಒಬ್ಬರಾದ ನಂತರ ಮತ್ತೋರ್ವರನ್ನ ಆವರಿಸ್ತಾ ಇದೆ. ವಿಜಯಪುರದಲ್ಲಿ ಸದ್ಯ 3 ಕುಟುಂಬಗಳ ನಡುವೆ ಕೊರೋನಾ ಹರಿದಾಡಿದ್ದು, ಅವರ ಸಂಪರ್ಕದಲ್ಲಿರುವ ಇನ್ಯಾರಿಗೆಲ್ಲ ಸೋಂಕು ಹರಡಿದೆ ಅನ್ನೋದನ್ನ ಪತ್ತೆ ಹಚ್ಚೋ ಕಾರ್ಯ ನಡೀತಾ ಇದೆ. ಅಶೋಕ್, TV9 ವಿಜಯಪುರ.